ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುನಿಲ್ ಮಾಡೋ ನಮಸ್ಕಾರಗಳು. ಸೊ ನಾನಿವಾಗ ಬೀಚ್ ಹತ್ರ ಇದ್ದೀನಿ ನೋಡಿ. ಸೊ ನಾನಿವತ್ತು ಮಾತಾಡೋಕ್ಕೆ ಇಷ್ಟಪಡುವಂಥ ಒಂದು ವಿಷಯ ಏನಪ್ಪ ಅಂದರೆ, ಈ ಮ್ಯಾಟ್ರಾಗಿ ಮೂರು ದಿನ ಆಯಿತು. ಈ ಮ್ಯಾಟ್ರಾಗಿ ಅವು ಆಲ್ಮೋಸ್ಟು ಹರಿಸ್ಮರಣೆ ರಾಮಸ್ಮರಣೆಯಲ್ಲಿ ಇರ್ತೀವಿ. ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು 8:30 ಗಂಟೆ 9 ಗಂಟೆ ತನಕ ಸ್ವಲ್ಪ ಹೊರಗೆ ಬರ್ತೀನಿ. ನಾನು ಮನೆಯಿಂದ ಸ್ವಲ್ಪ ಹೊರಗೆ ಬರ್ತೀನಿ. ಅಲ್ಲೊಂದು ಹುಡುಗರು ಇರ್ತಾರೆ, ನಮ್ಮ ಏಜ್ ಮತ್ತು ಚಿಕ್ಕ ಏಜ್ ಹುಡುಗರು ಇರ್ತಾರೆ. ಕೆಲಸ ಮುಗಿಸಿದಷ್ಟು ಒಂದು ಗ್ರೂಪ್ ಡಿಸ್ಕಷನ್ ನಡೀತಾ ಇರುತ್ತೆ ಅವ್ರ ಹತ್ರ. ಮತ್ತು ಏನಾದರೂ ಒಂದು ಎಲ್ಲಾದರೂ ಒಂದು ಟ್ರೆಕ್ಕಿಂಗ್ ಮಾಡಿದ್ದು ಅಥವಾ ಟ್ರಾವೆಲ್ ಮಾಡಿರುವಂಥ ಎಂಜಾಯ್ಮೆಂಟ್ ಅದು ಏನಾದರೂ ಇರುತ್ತೆ. ಓಕೆ. ಸೊ ಒಂದು 3 ದಿನದ ಮುಂಚೆ ಏನು ನಡೀತಂದರೆ, ಇಬ್ಬರು ಫ್ರೆಂಡ್ಸ್ ಮಾತಾಡ್ತಿದ್ರು. ಏನಪ್ಪ ಅಂದರೆ, ನಾನೊಂದು 8 ವರ್ಷದ ಹಿಂದೆ ನಾನು ಆ ಕೆಲಸಕ್ಕೆ ಹೋಗ್ತಿದ್ದೆ. ಆ ಕೆಲಸದಲ್ಲಿ ಎಷ್ಟು ಬೇಕಾದ್ರೂ ದುಡ್ಡು ಮಾಡ್ಬೋದಿತ್ತು, ಕಾಂಟ್ಯಾಕ್ಟ್ ಇತ್ತು. ಬಟ್ ಅವಾಗ ಐಡಿಯಾ ಇರಲಿಲ್ಲ, ಟ್ರಿಕ್ಸ್ ಇರಲಿಲ್ಲ, ಏನೇನೋ ಮಾತಾಡ್ತಿದ್ರು. ಓಕೆ. ಅವಾಗೆಲ್ಲ ನಾನು ಆ ಟ್ರಿಕ್ಸ್ ಯೂಸ್ ಮಾಡ್ತಿದ್ರೆ ನಾನು ದೊಡ್ಡ ಮನುಷ್ಯ ಆಗ್ತಿದ್ದೆ. ಇವಾಗ ನನ್ನ ಹತ್ರ ಕಾರ್ ಇರ್ತಿತ್ತು, ಮನೆ ಇರ್ತಿತ್ತು, ಎಲ್ಲ ಮಾತಾಡ್ತಿದ್ರು. ಅವನ ಪಕ್ಕಕ್ಕೆ ಸಪೋರ್ಟಿವ್ ಆಗಿ ಇನ್ನೊಬ್ಬ ಮಾತಾಡ್ತಿದ್ದ. ಹೌದು ಮಾರ್ರೆ, ನಾನು ಕೂಡ ಒಂದು ಟೈಮಲ್ಲಿ ಒಂದು ಕೆಲಸದಲ್ಲಿದ್ದೆ. ಬಟ್ ಅವಾಗ ನನಗೆ ಅಷ್ಟು ನಾಲೆಜ್ ಇರಲಿಲ್ಲ ದುಡ್ಡು ಮಾಡೋದು. ಬಟ್ ದುಡ್ಡು ಮಾಡ್ತಾಯಿದ್ರು. ಬಟ್ ಇವಾಗ ಬಂದಿರೋ ನಾಲೆಜ್ ಅವಾಗ ಇರ್ತಿದ್ರೆ ನಾನು ಕೂಡ ಒಂದು ದೊಡ್ಡ ಮನುಷ್ಯ ಆಗ್ತಿದ್ದೆ ಊರಲ್ಲಿ ಅಂಥದ್ದೆಲ್ಲ ಮಾತಾಡ್ತಿದ್ರು. ಬಟ್ ಒಂದು 30-45 ನಿಮಿಷ ಇದೇ ಮಾತು ನಡೀತಿತ್ತು ಅವರ ಮಧ್ಯೆ. ನಾನೇ ಪಕ್ಕದಲ್ಲಿ ಕೇಳಿಸ್ಕೊಂಡೆ. ಅವ್ರ ಮಾತು ಮುಗಿದಾದ ನಂತರ ನನ್ನ ಹತ್ರ ಮಾತಾಡೋಕ್ಕೆ ಬಂದರು. ನಾನು ಅವ್ರದ್ದೊಂದು ಕ್ವಶನ್ ಕೇಳಿದೆ. ಏನಪ್ಪ ಅಂದರೆ, ಸರಿ ಆ ಟೈಮಲ್ಲಿ ಇಬ್ಬರ ಹತ್ರನೂ ಕೇಳಿದೆ. ಆ ಟೈಮಲ್ಲಿ ನೀವೊಂದು ಕೆಲಸಕ್ಕೆ ಹೋಗ್ತಿದ್ರಿ, ಬಟ್ ಅಲ್ಲಿ ನಾಲೆಜ್ ಇರಲಿಲ್ಲ, ಬೇರೆಯವ್ರು ದುಡ್ಡು ಮಾಡ್ತಿದ್ರು, ನಿಮಗೆ ಒಂದು ಬುದ್ಧಿವಂತಿಕೆ ಇರಲಿಲ್ಲ, ಒಂದು ಪ್ಲ್ಯಾನಿಂಗ್ ಇರಲಿಲ್ಲ, ಟ್ರಿಕ್ಸ್ ಗೊತ್ತಿರಲಿಲ್ಲ, ಆ ಕಾಂಟ್ಯಾಕ್ಟ್ನ ಯೂಸ್ ಮಾಡೋಕ್ಕೆ ಕೂಡ ಗೊತ್ತಿರಲಿಲ್ಲ. ಎಲ್ಲ ಓಕೆ. ಇವಾಗ ಗೊತ್ತಾಗಿ ಎಷ್ಟು ಟೈಮ್ ಆಯಿತು ಅಂತ ಕೇಳಿದೆ. ಅದು ಹೋದ ವರ್ಷನೇ ಗೊತ್ತಾಯಿತು ಅಂತ. ಹೋದ ವರ್ಷ ಅಂದರೆ ಒಂದು ಎಷ್ಟು ತಿಂಗಳಾಯಿತು? ಇವಾಗ ಜನವರಿಯಿಂದ ಜೂನಿಗೆ 6 ತಿಂಗಳಾಗ್ತಾ ಬಂತು. 5 ತಿಂಗಳಾಯಿತು. ಓಕೆ, ಕಂಪ್ಲೀಟ್ ಆಯಿತು. ಅದಕ್ಕೆ ಮೇಲೂ 1 ವರ್ಷ ಅಂದರೆ ಎಷ್ಟು ತಿಂಗಳಾಯಿತು ಅಂತ. ಇಲ್ಲ, ನಮಗೆ ಒಂದು ನವಂಬರ್ ಡಿಸೆಂಬರ್, ಸರಿ ಒಂದು 7-8 ತಿಂಗಳಾಗಿರಬೇಕು ಅಂತ ಲೆಕ್ಕಾಚಾರ ಇಟ್ಕೊಳ್ಳೋಣ. ಆವಾಗ ದುಡ್ಡು ಮಾಡೋಕ್ಕಾಗಿಲ್ಲ. ಸರಿ, ಪ್ಲ್ಯಾನಿಂಗ್ ಇರಲಿಲ್ಲ, ಟ್ರಿಕ್ಸ್ ಇರಲಿಲ್ಲ, ಎಲ್ಲ ಓಕೆ. ಬಟ್ ಇವಾಗ ನಾಲೆಜ್ ನಿಮ್ಗೆ ಬಂದಿದೆಯಲ್ಲ, ಆ 8 ತಿಂಗಳಲ್ಲಿ ಎಷ್ಟು ದುಡ್ಡು ಮಾಡಿದ್ದೀರಿ ಅಂತ ಕೇಳಿದೆ. ಇಬ್ಬರದ್ದು ಕೂಡ ಮಾತಿಲ್ಲ. ಅದು ಇವಾಗ ಆ ಟೈಮಲ್ಲಿ ನಾಲೆಜ್ ಇರಲಿಲ್ಲ, ದುಡ್ಡು ಮಾಡಿಲ್ಲ. ಓಕೆ. ಇವಾಗ ದುಡ್ಡು ಮಾಡುವಂಥ ನಾಲೆಜ್, ಟ್ರಿಕ್ಸ್ ಎಲ್ಲ ಬಂದಿದೆ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ 8 ತಿಂಗಳಲ್ಲಿ ದುಡ್ಡು ಮಾಡಬೇಕಿತ್ತು ಇವರು. ಬಟ್ ಇವರತ್ತು ದುಡ್ಡಿಲ್ಲ. ಆ ಟೈಮಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ, ಇದು ದುಡ್ಡು ಮಾಡ್ತಿದ್ದೆ, ಏನು ನಾಲೆಜ್ ಇರಲಿಲ್ಲ. ಇವಾಗ ನಾಲೆಜ್ ಬಂದ ನಂತರ ದುಡ್ಡು ಮಾಡಬೇಕಿತ್ತಲ್ಲ ಇವರು. ವಿಷಯ ನಮಗೆ ಸ್ಪಷ್ಟತೆ ಏನಾಗಬೇಕು ಅಂತಂದರೆ, ಈ ಭಗವಂತ ಇಷ್ಟೇ ಆರೋಗ್ಯ, ಇಷ್ಟೇ ಜ್ಞಾನ, ಇಷ್ಟೇ ಅಂದ ಚಂದ, ಇಷ್ಟೇ ಹೈಟ್, ಓಕೆ, ಒಂದು ಇಂಥದ್ದೇ ಒಂದು ಟೈಮಲ್ಲಿ ಒಂದು ನಾವು ಹುಟ್ಟಿದ್ದೇವೆ, ಇಂಥದ್ದೇ ಟೈಮಲ್ಲಿ ನಾವು ಇಲ್ಲಿಂದ ಹೊರಡಬೇಕು ಅನ್ನೋದು ಫಿಕ್ಸ್ ಆಗಿದೆ. ಆಯಸ್ಸು, ಜೀವನ, ಆರೋಗ್ಯ ಎಲ್ಲ ಭಗವಂತನ ಪರಬ್ರಹ್ಮ ಸ್ವರೂಪನ ಒಂದು ಗಿಫ್ಟ್ ನಮಗೆ. ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ಕೂಡ ಗಿಫ್ಟ್. ಓಕೆ. ನಾವು ಆ ಟೈಮಲ್ಲಿ ಆ ಥರ ಮಾಡಿಲ್ಲ, ಹಿಂಗೆ ಮಾಡಬೇಕಿತ್ತು, ಇವ್ರು ಬಂದು ಬರ್ಬಾದ್ ಮಾಡಿದರು, ಅವ್ರು ಬಂದು ಇನ್ನೊಂದು ಮಾಡಿದ್ರು, ಮತ್ತೊಂದು ಮಾಡಿದ್ರು, ಅದೆಲ್ಲ ಮ್ಯಾಟ್ರ್ ನಮಗೆ ಈ ಭೂಮಿಗೆ ಭಗವಂತ ಜನನ ಕೊಟ್ಟಾದ ನಂತರ ಯಾವ್ಯಾವ ಟೈಮಲ್ಲಿ ಏನೇನಾಗಬೇಕು, ಎಷ್ಟು ಯೋಗ್ಯತೆ ಇದೆ, ಅದನ್ನು ನಾವು ಮೊದಲು ಯೋಚನೆ ಮಾಡಬೇಕು. ಅದನ್ನು ಮೊದಲು ನಾವು ಏನು ಕೊಟ್ಟಿದ್ದಾರೆ ದೇವರು, ಏನು ನಮಗೆ ಒಂದು ಅರ್ಹತೆ ಕೊಟ್ಟಿದ್ದಾರೆ, ಯೋಗ್ಯತೆ ಕೊಟ್ಟಿದ್ದಾರೆ, ಅದರಲ್ಲಿ ಚೆನ್ನಾಗಿರೋಕ್ಕೆ, ತೃಪ್ತಿಕರವಾದ ಜೀವನ ಮಾಡೋಕ್ಕೆ ರೆಡಿ ಇರಬೇಕು. ಅದನ್ನು ಬಿಟ್ಟು ಆ ಟೈಮಲ್ಲಿ ನಾನು ಹಿಂಗೆ ಮಾಡಬೇಕಿತ್ತು, ಇವಾಗ ಈ ಥರ ಇರೋಕ್ಕೆ ಚಾನ್ಸ್ ಇರಲಿಲ್ಲ, ದೊಡ್ಡ ಮನುಷ್ಯ ಆಗ್ತಿದೆ, ಹಿಂಗೆಲ್ಲ, ಅದೆಲ್ಲ ಸುಮ್ಮನೆ, ಅದು ಹೋಳೋದಲ್ಲ. ಓಕೆ. ಅದೆಲ್ಲ ಸುಮ್ಮನೆ ಅರ್ಥ ನಿಮಗೆ ಏನು ಕೊಟ್ಟಿದ್ದಾರೆ, ಏನು ಅರ್ಹತೆ ಯೋಗ್ಯತೆ ಏನಿದೆ ಅಷ್ಟಲ್ಲೇ ಜೀವನ ಮಾಡಿ. ಎಲ್ಲರೂ ಶ್ರೀಮಂತರು ಆಗಲ್ಲ, ಎಲ್ಲರೂ ಬಡವರು ಆಗಲ್ಲ. ಯಾರನ್ನು ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ಅವನ ಹತ್ರ ಗಾಡಿ ಇದೆ, ನನ್ನ ಹತ್ರ ಬೈಕ್ ಇದೆ, ಬೇಡ, ಸಾಕು, ಇಷ್ಟೇ ತೃಪ್ತಿ ಸಾಕು.
ಇನ್ನೇನೋ ಒಂದು ಫ್ರೆಂಡ್ಸಿಗೆ ತೋರಿಸೋಕ್ಕೆ, ನಮ್ಮ ಸಂಬಂಧಿಕರು ತೋರಿಸೋಕ್ಕೆ ಒಂದು ಮನೆ ಕಟ್ಟೋದು, ಗಾಡಿ ತಗೊಳ್ಳೋದು, EMI ಮಾಡೋದು, ಏನು ಅವ್ರು ಕಟ್ತಾರೆ EMIನ? ಇಲ್ಲ ತಾನೆ. ನಮಗೆ ದೇವರು ಇಷ್ಟೇ ಅಂತ ಒಂದು ಶ್ರೀಮಂತಿಕೆ ಅಥವಾ ಒಂದು ಖುಷಿ, ನಾವು ಮಾಡಿರುವಂಥ ಧರ್ಮದ ಪ್ರಕಾರ ಒಂದು ನೆಮ್ಮದಿ, ಶಾಂತಿ ಎಲ್ಲ ಕೊಟ್ಟಿರ್ತಾರೆ. ನಾವು ಅದನ್ನು ಒಂದು ಪ್ರಸಾದವಾಗಿ ನಾವು ಸ್ವೀಕಾರ ಮಾಡಬೇಕು. ಬಟ್ ಅಲ್ಲಿನೂ ನಾವು ಕೊರತೆ ಹುಡುಕಿದರೆ ತಪ್ಪಾಗಿಬಿಡುತ್ತೆ. ಅದು ವೇಸ್ಟ್. ಅದು ಜೀವನನೇ ನಮ್ಗೆ ಗೊತ್ತಾಗಲ್ಲ. ಭಗವಂತ ನಮ್ಗೆ ಏನೆಲ್ಲ ಕೊಟ್ಟಿದ್ದಾನೆ ಅಂತ ಕೂಡ ಗೊತ್ತಾಗಲ್ಲ. ನಾವು ಎಲ್ಲದರಲ್ಲಿ ಕೊರತೆ ಹುಡುಕ್ತೀವಿ ಅಂತಾದರೆ ಸ್ಯಾಟಿಸ್ಫ್ಯಾಕ್ಷನ್ ಲೈಫು ನಮ್ದು ಆಗಲ್ಲ. ಓಕೆ. ಸೊ ಆ ಒಂದು ಇಬ್ಬರ ಒಂದು ಮಾತು ನಂಗೆ ಕೇಳ್ತಾ ಇರುವಾಗ ನನಗೆ ಈ ಒಂದು ಕ್ವಶನ್ ಬಂತು. ಮತ್ತು ಈ ಒಂದು ಕ್ವಶನ್ ಬಂತು. ನಾನು ಕೇಳಿದೆ, ಅವರಲ್ಲಿ ಉತ್ತರ ಇರಲಿಲ್ಲ. ಸೊ ಆ ಟೈಮಲ್ಲಿ ದುಡ್ಡು ಮಾಡಿಲ್ಲ. ಇವಾಗ ಗೊತ್ತಾದ ನಂತರ ಕೂಡ ದುಡ್ಡು ಮಾಡಿಲ್ಲ ಅವರು. ಓಕೆ. ನಮ್ಮ ನಸೀಬ್ ಅಥವಾ ನಮ್ಮೊಂದು ಕಿಸ್ಮತ್ ಅಥವಾ ನಮಗೆ ಅಂತ ದೇವರು ಏನು ಹಣ ಕೊಡ್ತಾನೆ ನೋಡಿ, ಏನು ಆಯಸ್ಸು ಕೊಟ್ಟಿದ್ದಾನೆ ನೋಡಿ, ಏನು ಆರೋಗ್ಯ ಕೊಟ್ಟಿದ್ದಾನೆ ನೋಡಿ, ಅದಕ್ಕೆ 1 ರೂಪಾಯಿ ಹೆಚ್ಚೂ ಮಾಡಲ್ಲ, ಕಡಿಮೆನೂ ಮಾಡಲ್ಲ. ಅವನಿಗೆ ಗೊತ್ತಿದೆ ಎಷ್ಟು ಕೊಡಬೇಕು, ಎಷ್ಟು ಮಟ್ಟಿಗೆ ಇಡಬೇಕು. ಅದು ಅಲ್ಲೆಲ್ಲನೂ ಅವನು ಕೊಟ್ಟಿರೋ ಭಿಕ್ಷೆ. ನಮ್ಮ ದೇಹ ಆಗಿರ್ಬೋದು, ದೇಹದ ಒಳಗಿರುವಂಥ ಚೆನ್ನಾಗಿ ಕೆಲಸ ಮಾಡುವಂಥ ಹಾರ್ಟ್, ಕಿಡ್ನಿ, ಲಿವರ್ ಎಲ್ಲನೂ ಅವನು ಕೊಟ್ಟಿರೋ ಭಿಕ್ಷೆ. ನಾವೇನು ಪಡ್ಕೊಂಬಂದಿಲ್ಲ. ಹೋಗುವಾಗ ಏನೋ ಒಂದು ಧರ್ಮ ಕಾರ್ಯ ಮಾಡಬೇಕು ಅಂತಾದರೆ ಒಂದಷ್ಟು ಪುಣ್ಯ ಫಲ, ಚೆನ್ನಾಗಿರೋ ಕರ್ಮ ಅಷ್ಟನ್ನು ಮಾಡಿ ಹೋಗ್ಬೇಕು. ಬಿಟ್ಟರೆ ಈ ಸಿರಿ ಸಂಪತ್ತು, ಆಸ್ತಿ, ಹೆಣ್ಣು ಹೊನ್ನು ಮಣ್ಣು ಇವೆಲ್ಲ ವೇಸ್ಟ್. ಓಕೆ. ನಮ್ಮ ಮೈಂಡ್ಸೆಟ್ ಏನಪ್ಪ ಅಂದರೆ 4 ಜನಕ್ಕೆ ನಾವು ದೊಡ್ಡ ಮನುಷ್ಯರ ಥರ ಕಾಣಿಸ್ಬೇಕು ಅನ್ನೋದೊಂದು ಹುಚ್ಚಾಟ ಇದೆ. ಅದಕ್ಕೆ ನಾವು ಹಣನ ಸೇವ್ ಮಾಡಲ್ಲ. ಬಟ್ ಸೇವ್ಗಿವ್ ಏನು ಪ್ರಶ್ನೆ ಬರಲ್ಲ. ಏನಕ್ಕಂದರೆ ಹಣ ಅಂತೂ ಸುಮ್ಮನೆ ನಿಲ್ಲುವಂಥ ವಸ್ತಲ್ಲ. ಅದು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ಇವತ್ತು ನನ್ನ ಕೈಯಲ್ಲಿದ್ದರೆ ಇನ್ನೊಬ್ಬನ ಕೈಗೆ ಹೋಗುತ್ತೆ, ಅವನಿಂದ ಇನ್ನೊಬ್ಬನ ಕೈಗೆ ಹೋಗುತ್ತೆ. ಅದು ಮೂಮೆಂಟ್ ಆಗುವಂಥದ್ದು ಅಷ್ಟೇ, ಅದು ಶಾಶ್ವತ ಅನ್ನೋದಲ್ಲ. ಓಕೆ. ಬಟ್ ನಾನು ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂದರೆ, ದೇವರು ಏನು ಲಭ್ಯ ಕೊಟ್ಟಿದ್ದಾನೆ ಜೀವನದಲ್ಲಿ, ಏನು ಆರೋಗ್ಯ ಕೊಟ್ಟಿದ್ದಾನೆ, ಏನೊಂದು ಸಂಪಾದನೆಗೆ ದಾರಿ ಮಾಡಿ ಕೊಟ್ಟಿದ್ದಾನೆ, ಅಥವಾ ಏನು ನಮ್ಮಲ್ಲಿ ಕಾರ, ಬೈಕ, ಮನೇನ ಏನೇ ಇರ್ಬೋದು, ಅದರಲ್ಲಿ ತೃಪ್ತಿಕರವಾದ ಸ್ಯಾಟಿಸ್ಫ್ಯಾಕ್ಷನ್ ಜೀವನವನ್ನು ಮಾಡಿ. ಓಕೆ. ಆ ಯೋಗ್ಯತೆ ಕೊಟ್ಟರೆ ಎಲ್ಲನೂ ಬರುತ್ತೆ. ಆ ಯೋಗ್ಯತೆ ಇಲ್ಲಂತಾದರೆ ಏನು ತಿಪ್ಪರ್ಲಾಗ ಹಾಕಿದ್ರು ಕೂಡ ನಮ್ಮ ಕಡೆಯಿಂದ ನಡೆಯಲ್ಲ. ನಾವೇನು ಮಾಡೋಕ್ಕೂ ಆಗಲ್ಲ. ಒಂದು ವೇಳೆ ನಾವು ಮಾಡೋಕ್ಕೆ ಹೊರಟಿವಿ ಅಂತ ಅಂದ್ಕೊಳ್ಳಿ, ನಮ್ಮ ಬುದ್ಧಿವಂತಿಕೆಯಿಂದ ಸುಳಿಯಲ್ಲಿ ಬಿದ್ದುಬಿಡ್ತೀವಿ. ಮತ್ತು ಆ ಸುಳಿಯಿಂದ ಎದ್ದು ಬರೋಕ್ಕೆ ಕಷ್ಟ ಆಗಿಬಿಡುತ್ತೆ, ಯಾರು ಇರಲ್ಲ. ಓಕೆ. ಸೊ ಜೀವನ ಚೆನ್ನಾಗಿದೆ, ಅದನ್ನು ಅನುಭವಿಸಿ. ನಾಳೆ ಬಗ್ಗೆ ಯೋಚನೆ ಬೇಡ. ನಾಳೆ ಬಗ್ಗೆ ನೀವು ಯೋಚನೆ ಮಾಡ್ತೀರಂತಾದರೆ ಅದೊಂದು ಯೋಚನೆ ಆಗಿಬಿಡುತ್ತೆ. ನಾಳೆ ನೀವು ಯೋಚನೆ ಮಾಡಿದಿರಿ, ನಾಳೆ ಆಗೋದು ಹಾಗೇ ಹೋಗುತ್ತೆ. ಅದು ಯಾವ ಟೈಮಲ್ಲಿ ಏನು ಆಗೋಗಿದೆ ಅದು ಹಾಗೇ ಆಗುತ್ತೆ. ಸೊ ನೀವು ಸುಮ್ಮನೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಓಕೆ. ಪ್ರೆಸೆಂಟ್ ಲೈಫಲ್ಲಿ ಚೆನ್ನಾಗಿ ಬದುಕಿ. ಯಾರೋ ನಮ್ಮ ಫ್ರೆಂಡ್ ದೊಡ್ಡ ಮನುಷ್ಯರಾಗಿದ್ದಾರೆ ಅಂತ ಆದರೆ ತೊಂದರೆ ಇಲ್ಲ, ಖುಷಿ ಪಡೋಣ. ಬಟ್ ಅಸೂಯೆ ಬೇಡ, ನಮ್ಮ ಸಾಯಿಸುತ್ತೆ. ಓಕೆ. ಸೊ ಯಾವುದು ಶಾಶ್ವತ ಅನ್ನೋದು ಖಂಡಿತ ಯಾವುದೂ ಇಲ್ಲ ಈ ಭೂಮಿ ಮೇಲೆ. ಇದೆಲ್ಲ ಬಿಟ್ಟು ಹೋಗಬೇಕು. ನಾವೊಂದಷ್ಟು ಚೆನ್ನಾಗಿರುವಂಥ ಕೆಲಸ ಮಾಡ್ತೀವಿ, ಮಾತಾಡ್ತೀವಿ ಅನ್ನೋದು ಮಾತ್ರ ಇಲ್ಲಿ ನಾವೊಂದು ಗಳಿಸುವಂಥ ಒಂದು ಆಸ್ತಿ ಅಷ್ಟೇ. ಒಬ್ಬರಿಗೆ ಏನಾದರೂ ಸಹಾಯ ಮಾಡಿದ್ದೀವಿ ಆದರೆ ನಾವು ಮಾಡಿದ್ದೀವಿ ಅನ್ನೋದು ಕೂಡ ಅಲ್ಲ. ಏನಕ್ಕಂದರೆ ನಾವು ಹುಟ್ಟುವಾಗ ಬೆತ್ತಲಲ್ಲಿ ಬಂದಿರೋದು, ಏನು ತಗೊಂಬಂದಿಲ್ಲ. ಇನ್ನು ನಾನು ಕೊಟ್ಟೆ, ನನ್ನಿಂದ ಆಯಿತು, ನಾನು ಮಾಡಿದೆ, ಅವತ್ತು ಮಾತು ಬರಲೂಬಾರ್ದು. ನಮಗೆ ಅರ್ಹತೆನೇ ಇಲ್ಲ. ಅದೆಲ್ಲ ದೇವರ ಸೃಷ್ಟಿ. ಅವರು ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಕೊಡಿಸ್ತಾರೆ, ಒಂದು ದಾನ ಧರ್ಮ ಮಾಡಿಸ್ತಾರೆ ನಮ್ಮ ಕಡೆಯಿಂದ. ಸೊ ಅದನ್ನು ನಾವು ಮಾಡೋಣ. ಅದೆಲ್ಲ ಹರಿ ಇಚ್ಛೆ, ಶ್ರೀಕೃಷ್ಣನ ಇಚ್ಛೆ. ಓಕೆ. ಚೆನ್ನಾಗಿರಿ. ಇನ್ನು ಮಳೆಗಾಲ, ಎಲ್ಲಿಯಾದರೂ ಒಂದು ಸ್ಪಾಟೆಲ್ಲ ಫಿಕ್ಸ್ ಮಾಡಿ ಚೆನ್ನಾಗಿರೋ ಒಂದು ಟೂರ್ ಮಾಡಿ, ಟ್ರಾವೆಲ್ ಮಾಡಿ, ಬೈಕ್ ರೈಡ್ ಮಾಡಿ, ಸೇಫ್ಟಿಯಾಗಿ ನೋಡ್ಕೊಳ್ಳಿ. ಓಕೆ. ಸೇಫ್ಟಿ ಫಸ್ಟ್. ಚೆನ್ನಾಗಿರೋ ಒಂದು ನೇಚರ್ ಇದೆ ಮಲೆನಾಡು ಕಡೆ ಎಲ್ಲ, ಭಾರಿ ಚೆನ್ನಾಗಿರೋವಂಥ ಒಂದು ಪ್ಲೇಸಸ್ ಎಲ್ಲ ಇದೆ. ಸೊ ಎಂಜಾಯ್ ಮಾಡೋಣ ಅಷ್ಟೇ. ಲೈಫ್ ಎಂಜಾಯ್ ಮಾಡೋದು ಅಷ್ಟೇ. ಬಟ್ ಲೈಫಲ್ಲಿ ಪ್ಲಸ್ ಮೈನಸ್ ಇರುತ್ತೆ. ಬರೀ ಖುಷಿನೇ ನನಗೆ ಬೇಕು ಅದಾಗಲ್ಲ. ಓಕೆ. ಪ್ಲಸ್ ಆರ್ ಮೈನಸ್ ಎರಡರ ಬ್ಯಾಲೆನ್ಸಲ್ಲಿ ಇರಿ, ಎಲ್ಲ ಚೆನ್ನಾಗಿರುತ್ತೆ.
ಇವಾಗ ಖುಷಿ ಇದೆ ಅಂತ ಅದ್ರ ಹಿಂದ್ಗಡೆ ದುಃಖನೇ ಇದೆ, ದುಃಖ ಇದೆ ಅಂತ ಅದ್ರ ಹಿಂದ್ಗಡೆ ಖುಷಿನೇ ಇದೆ. ಒಂದು ಕೂಡ ಸ್ಥಿರತೆಯಲ್ಲಿ ಇಲ್ಲ. ಟೆನ್ಷನ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ, ಹ್ಯಾಪಿ ಆಗಿರಿ, ಹ್ಯಾಪಿ ಎಂಡಿಂಗ್ ಕೊಟ್ಬಿಡಿ ಅಷ್ಟೇ ಲೈಫಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್.